ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸೋವಂಥ ಕ್ರೋಶ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 0.75 mm ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಗ್ಲೂ ಬೇಕು, ಜೆರಿ ಥ್ರೆಡ್ ಕಟ್ಟೋದಕ್ಕೆ. ಆಮೇಲೆ 2 ಥರದ್ದು ನಮಗೆ ಸ್ಯಾರಿ ಮ್ಯಾಚಿಂಗು ಸಿಲ್ಕ್ ಥ್ರೆಡ್ಸ್ ಬೇಕಾಗುತ್ತೆ. ಆಲ್ರೆಡಿ ನಾನು ಥ್ರೆಡ್ನ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಸ್ಯಾರಿ ತುದಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಂದ್ಸಲ ಸ್ಯಾರಿಗೆ ಚುಚ್ಚಿ ತೆಗೆದು ಅದನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಆದ ನಂತರ ನೆಕ್ಸ್ಟು 2 ಚೈನ್ ಹಾಕೋಬೇಕಾಗುತ್ತೆ, 1 2. ಹಾಗೆ ಕ್ರೋಶ ಮೇಲೆ ಒಂದ್ಸಲ ದಾರ ತೆಗೆದು 2ರಲ್ಲಿ 1 ಹಾಗೆ 2ರಲ್ಲಿ 1 ಈ ಥರ ಮಾಡಿದರೆ ಇದು ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ಡಬಲ್ ಕ್ರೋಶೆಟ್ನ ನಾವಿಲ್ಲಿ ಕಂಟಿನ್ಯೂಸ್ ಆಗಿ 5 ಸಲ ಹಾಕಬೇಕಾಗುತ್ತೆ. ಪಕ್ಕನೇ ಇರಬೇಕು. ದೂರ ಇದ್ದರೆ ಅದು ಡಿಸೈನ್ ಅಷ್ಟು ನೀಟಾಗಿ ಕಾಣಿಸಲ್ಲ. ಸೊ ಪಕ್ಕನೇ 5 ಸಲ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿರ್ತೀವಲ್ಲ, ಅದನ್ನು ಸೇರಿಸಿದ್ರೆ 6 ಸಲ ನಾವು ಡಬಲ್ ಕ್ರೋಶೆಟ್ ಲೆಕ್ಕ ಇರುತ್ತೆ. ನೆಕ್ಸ್ಟ್ ನಾವು ಕಂಟಿನ್ಯೂಸ್ ಆಗಿ ಹಾಕಬೇಕಾದ್ರೆ 6 ಟೈಮ್ ಡಬಲ್ ಕ್ರೋಶೆಟ್ನ ಮಾಡಬೇಕಾಗುತ್ತೆ. ಡಬಲ್ ಚೈನು ಮತ್ತು ಡಬಲ್ ಕ್ರೋಶೆಟ್ನು ಎಲ್ಲ ಸೇರಿ ನಾವು 6 ಟೈಮ್ಸ್ ಹಾಕಿದ್ದಾಗಿದೆ. ಈಗ 3 ಚೈನ್ಸ್ ಹಾಕಬೇಕು, 1 2 3. ಅದಾದಮೇಲೆ ಅದು ಎಲ್ಲಿಗೆ ಲಾಕ್ ಆಗುತ್ತೆ ಅಲ್ಲಿಂದ ಡಬಲ್ ಕ್ರೋಶೆಟ್ ಮತ್ತೆ 6 ಟೈಮ್ಸ್ ಹಾಕಬೇಕಾಗುತ್ತೆ. ಇದೇ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿ ಲಾಸ್ಟ್ವರೆಗೂ ಮಾಡಬೇಕಾಗುತ್ತೆ. 6 ಟೈಮ್ ಡಬಲ್ ಕ್ರೋಶೆಟ್, 3 ಚೈನ್, 6 ಟೈಮ್ ಡಬಲ್ ಕ್ರೋಶೆಟ್. ಇದೇ ಥರ ಕಂಟಿನ್ಯೂಸ್ ಫುಲ್ ಸ್ಯಾರಿ ಎಡ್ಜ್ವರೆಗೂ ಮಾಡಬೇಕು. ಈಗ ಇದೇ ಥರ 6 ಡಬಲ್ ಕ್ರೋಶೆಟ್, 3 ಚೈನ್, 6 ಡಬಲ್ ಕ್ರೋಶೆಟ್, 3 ಚೈನ್ ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಆಲ್ರೆಡಿ ಡಬಲ್ ಚೈನ್ ಹಾಕಿದ್ವಲ್ಲ, ಅದ್ರ ಮೇಲೆ ಒಂದು ಚಿಕ್ಕದಾಗಿ ಹೋಲ್ ಇರುತ್ತೆ, ಅಲ್ಲಿ ನಾವು ನೆಕ್ಸ್ಟ್ ಕಲರ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪಕ್ಕದಲ್ಲಿರೋಂಥ ಡಬಲ್ ಕ್ರೋಶೆಟ್ಗೆ ಇನ್ನೊಂದು ಚೈನ್ನ ಲಾಕ್ ಮಾಡಿ ಅದ್ರ ಮೇಲೆ ನಾವು 4 ಚೈನ್ಸ ಹಾಕಬೇಕಾಗುತ್ತೆ. 1 2 3 4 ಚೈನ್ ಹಾಕಿ ಇಲ್ಲಿ ಲಾಸ್ಟಲ್ಲಿ ಲಾಸ್ಟ್ ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ನಾವು ಲಾಕ್ ಮಾಡಬೇಕಾಗುತ್ತೆ. ಮತ್ತೆ ಇದೇ ಪ್ರೊಸೀಜರ್ ಮತ್ತೆ 4 ಚೈನ್, 1 2 3 4 ಚೈನ್ ಹಾಕಿ ಇದ್ರ ಸ್ಟಾರ್ಟಿಂಗ್ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಸ್ಟಾರ್ಟಿಂಗ್ ಹೋಲಲ್ಲಿ ನಾವು ಲಾಕ್ ಮಾಡಬೇಕಾಗುತ್ತೆ. ನಾವು ಆಲ್ರೆಡಿ 2 ಟೈಮ್ಸ್ 4 ಚೈನ್ಸ್ನ ಹಾಕಿ ಲಾಕ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಡಬಲ್ ಕ್ರೋಶೆಟ್ ಇದೆಯಲ್ಲ ಆ ಗ್ಯಾಪಲ್ಲಿ ನಾವು ನೀಡಲ್ ಮೇಲೆ 2 ಸಲ ದಾರ ತೆಗೆದು ಆ ಗ್ಯಾಪಲ್ಲಿ ಹಾಕಿ ಟ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕಾಗುತ್ತೆ. 2ರಲ್ಲಿ 1 2ರಲ್ಲಿ 1 ಇದೇ ಥರ ಕಂಟಿನ್ಯೂಸ್ ಅದೆಷ್ಟು ಆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಇಡಿಸೋವಷ್ಟು ನಾವು ಟ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕಾಗುತ್ತೆ. ನನಗಿಲ್ಲಿ 12 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ ಆಗಿದೆ. ನಿಮಗೂ ಮೆಷರ್ಮೆಂಟ್ ಅದೇ ಅನಿಸಿದ್ರೆ ನೀವು ಟ್ರಿಬಲ್ ಕ್ರೋಶೆಟ್ನ 12 ಟೈಮ್ಸ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಹಾಕ್ದಾಗ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗಿಂತ ಮುಂಚೆ ವೀಡಿಯೋನ ನೀವು ವಾಚ್ ಮಾಡ್ಬೋದು. ಸ್ಟಾರ್ಟಿಂಗ್ನಲ್ಲಿ 4 ಚೈನ್ನ 2 ಸಲ ಹಾಕೋಬೇಕು, ಹಾಗೆ 12 ಸಲ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ನೆಕ್ಸ್ಟು 3 ಟೈಮ್ಸು ನಾವು 4 ಚೈನ್ನ ಹಾಕೋಬೇಕಾಗತ್ತೆ, ಬಿಕಾಸ್ ನಾವಲ್ಲಿ ಒಂದು ಬೇಬಿ ಕುಚ್ಚನ್ನ ಆ್ಯಡ್ ಮಾಡಬೇಕಲ್ವಾ. ಸೊ ಈಗ ನಾವು ಲಾಸ್ಟ್ ಸ್ಟೆಪ್ಗೆ ಬಂದಿದ್ವಿ. ಸ್ಟಾರ್ಟಿಂಗ್ನಲ್ಲಿ 2 ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯೆ ನಾವು ದಾರ ತಗೊಂಡು ಲಾಕ್ ಮಾಡಬೇಕಾಗುತ್ತೆ. ನಾವು ಲಾಕ್ ಮಾಡಿದ ನಂತರ 3 ಟೈಮ್ಸ್ ನಾರ್ಮಲ್ ಚೈನ್ ಹಾಕಬೇಕಾಗುತ್ತೆ, 1 2 3. ಅದು ಹಾಕಿ ಲಾಕ್ ಮೇಲೆ ಮತ್ತೆ ನಾವು ಲಾಕ್ ಮಾಡಬೇಕು. ನಾವು ನೆಕ್ಸ್ಟ್ 4 ಚೈನ್ ಹಾಕಿದ್ದೀವಲ್ಲ ಆ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಚೈನ್ನ ಹಾಕಿ ಲಾಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಹಾಕ್ತಿರೋದು ಲಾಸ್ಟ್ನೇ ಸ್ಟೆಪ್. ಇದರಲ್ಲಿ ನಾವು ಫೆದರ್ ಶೇಪ್ಡ್ ಕ್ರೋಶನ ಹಾಕ್ತಾ ಇರೋದು. ಲಾಸ್ಟ್ ಟೈಮ್ ನಾವು 12 ಟೈಮ್ ಟ್ರಿಬಲ್ ಕ್ರೋಶೆಟ್ ಹಾಕಿದ್ದೀವಲ್ಲ ಆ ಹೋಲ್ನಲ್ಲಿ ಡಬಲ್ ಟೈಮು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕಾಗುತ್ತೆ. 2ರಲ್ಲಿ 1 ಹಾಗೆ 2ರಲ್ಲಿ 1. ಅದಾದಮೇಲೆ 2 ಸಲ ಸಿಂಗಲ್ ಚೈನ್ನ ತೊಗೊಂಡು ನಾವೇನು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮಧ್ಯೆ ಹಾಕಿ ದಾರನ 2ರಲ್ಲಿ 1 ಮಾಡಿ ತೆಗಿಬೇಕಾಗುತ್ತೆ. ಈ ಶೇಪ್ನ ನಾವು ಪಿಕೋಟ್ ಶೇಪ್ ಅಂತ ಕರಿತೀವಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಇದೇ ಥರ ನಾವು ನೆಕ್ಸ್ಟ್ ಕಂಬದ್ದು ಹೋಲ್ ಇರುತ್ತಲ್ಲ ಆ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಡಬಲ್ ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ನಾವು ತಗೊಂಡ್ರೆ ಡಬಲ್ ಕ್ರೋಶೆಟ್ ಆಗುತ್ತೆ. ನಾವು ಇದೇ ರೀತಿ ಕಂಪ್ಲೀಟ್ ಆರ್ಚ್ ಫಿಲ್ ಆಗೋವಷ್ಟು ಪಿಕೋಟ್ ಶೇಪ್ನ ಮಾಡ್ಕೋಬೇಕಾಗುತ್ತೆ.
ಇವಾಗ ಆರ್ಚಸ್ ಫುಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕಾದ್ರೆ 4 ಚೈನಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ, ಅದೇ ಥರ ಈಗ ಎಂಡಲ್ಲಿ ಸಿಂಗಲ್ ಚೈನ್ ಹಾಕಿ ಲಾಕ್ ಮೇಲೆ ಮತ್ತೆ ಒಂದ್ಸಲ ಲಾಕ್ ಮಾಡಬೇಕಾಗುತ್ತೆ. ಈಗ ಲಾಕ್ ಎಲ್ಲ ಆದಮೇಲೆ ಎಗೇನ್ ನಾವು 3 ಚೈನ್ಸ್ನ ಹಾಕಿ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ. ಇದೇ ರೀತಿ ಕಂಪ್ಲೀಟ್ ಆರ್ಚ್ ಪಿಕೋಟ್ಸ್ ಫಿಲ್ ಆಗೋವಷ್ಟು ಮಾಡ್ಕೋಬೇಕಾಗುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಕಂಪ್ಲೀಟ್ ಆರ್ಚಸ್ ಹಾಕಿ ಬೇಬಿ ಕುಚ್ಚು ಹಾಕಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ 120 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದರಲ್ಲಿ ಬೇಬಿ ಕುಚ್ಚನ್ನ ಫಾರ್ಮ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.